ಸಂಭ್ರಮದ ಶಿಕ್ಷಣ. ನಮಗೆ ಶಿಕ್ಷಣ ಆರಂಭ ಆಗುವುದೇ ಹಬ್ಬಗಳಿಂದ. ಓದುವ ಹಬ್ಬ, ಬರೆಯುವ ಹಬ್ಬ, ಗೀಚುವ ಹಬ್ಬ, ಮಾತನಾಡುವ ಹಬ್ಬ, ಮತ್ತೆ ಕೊನೆಗೆ ಕಾಡಲ್ಲಿ ಶಿಕ್ಷಣ ಅಲ್ವಾ? ಕಾಡಲ್ಲಿ ಶಿಕ್ಷಣವ? ಅಲ್ಲಲ್ಲಲ್ಲ, ಕಾಡಿ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ಆದ್ರೆ ಶಿಕ್ಷಣ ಅಂತೂ ಮಕ್ಕಳಿಗೆ ಕಾಡ್ಬೇಕು, ಬೇಡ್ಬೇಕು. ಬೇಡಿಕೆಯನ್ನ ಸೃಷ್ಟಿಸಿ ನೀಡುವ ಶಿಕ್ಷಣ. ಹುಟ್ಟಿಸಿದ್ಮ್ಯಾಗೆ ಹುಲ್ಲ. ಒಂದ್ ನಿಮಿಷ. ಆಯ್ತಾಯ್ತು. ಹುಟ್ಟಿಸಿದ್ಮ್ಯಾಗೆ ಹುಲ್ಲನ್ಯಾಕೆ? ನಮ್ಮ ಸಿಸ್ಟಮೇ ಹಾಗೆ. ನಮ್ಮ ಗೋಪಟ್ಕ ಸರ್ ಹೇಳ್ತಾರೆ, ಓದ್ಬೇಡಿ, ಕಲಿಬೇಡಿ, ನೆಂಪಲ್ಲಿ ಇಟ್ಕೊಳ್ಬೇಡಿ ಅಂತ. ಅಂದ್ರೆ ಪಾಠಗಳನ್ನ ಕಾಣ್ಬೇಕು ಅಂತ. ಹೌದೌದೌದೌದು, ತಪ್ಪು ತಿಳ್ಕೊಳ್ಬೇಡಿ. ತಿಳ್ಕೊಳ್ಳಿಕ್ಕೆ ತುಂಬಾ ಉಂಟು, ಒಳಗಿದ್ದವರಿಗೆ ಗೊತ್ತಾಗ್ತದೆ. ಹೌದೌದೌದು. ಅದಕ್ಕೆ ಇದು ಅದಲ್ಲ ಅಂತ ಹೇಳುದು. ಚಿತ್ರ, ಡ್ಯಾನ್ಸ್, ಯಕ್ಷಗಾನ. ಮತ್ತೆ ನಿಮಗೆಲ್ಲ ಗೊತ್ತಿದ್ದಾಗೆ ಸಾಂಗ್. ಇವುಗಳ ಒಳಗೆ ನಾವು ಪಾಠಗಳನ್ನು ಹೇಗೆ ಕಾಣುದು ಅಂತ ನೋಡ್ತೇವೆ. ನೆಕ್ಸ್ಟ್ ಎಂತ ಆಡುವ? ಯಾಕ್ರೋ ಫಿಗರ್ ಮಾಡ್ತೀರಾ? ಯಾಕ ಫಿಕ್ರ್ ಮಾಡದಿ? ಯಾಕ ಫಿಕ್ರ್ ಮಾಡದಿ? ಫಕೀರ ನೀ ನೋಡಿದವ ಬಾಳ ಊರ. ಯಾಕ ಫಿಕ್ರ್ ಮಾಡದಿ? ಫಕೀರ ನೀ ನೋಡಿದವ ಬಾಳ ಊರ. ಹಿಮಾಲಯಕ್ಕೆಂದು ಹೋದಿ, ಅಲ್ಲಿ ಚಳಿಗೆ ಕೌದಿ ಹೋದಿ. ಹಿಮಾಲಯಕ್ಕೆಂದು ಹೋದಿ, ಅಲ್ಲಿ ಚಳಿಗೆ ಕೌದಿ ಹೋದಿ. ಬರ್ತೇನೋ ನಿನಗ ನಿತ್ತಿ 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 ನಿತ್ತಿ. ಯಾಕ ಫಿಕ್ರ್ ಮಾಡದಿ? ಫಕೀರ ನೀ ನೋಡಿದವ ಬಾಳ ಊರ. ಯಾಕ ಫಿಕ್ರ್ ಮಾಡದಿ? ಫಕೀರ ನೀ ನೋಡಿದವ ಬಾಳ ಊರ. ಯಾಕ ಫಿಕ್ರ್ ಮಾಡದಿ? ಫಕೀರ ನೀ ನೋಡಿದವ ಬಾಳ ಊರ. ಯಾಕ ಫಿಕ್ರ್ ಮಾಡದಿ? ಯಾಕ ಫಿಕ್ರ್ ಮಾಡದಿ? ಫಕೀರ ನೀ ನೋಡಿದವ ಬಾಳ ಊರ. ಯಾಕ ಫಿಕ್ರ್ ಮಾಡದಿ? ಫಕೀರ ನೀ ನೋಡಿದವ ಬಾಳ ಊರ. ಈ ಪದ್ಯವನ್ನು ಬರೆದವರು ಕೆ.ವಿ. ತಿರುಮಲೇಶ್ ರಾವ್ ಹಾಗೂ ರಾಗ ಸಂಯೋಜನೆ ಮಾಡಿದವರು ಸಾಹಿತ್ಯ ಆಗಿರುವಂತಹ ಗುರುರಾಜ್ ಮಾರ್ಪಳ್ಳಿ. ನಮ್ಮ ಮಾರ್ಪಳ್ಳಿ ಸರ್ ಅವರೇ. ಅವರೆಯಾ? ಒಂದ್ ಸಣ್ಣ ಬ್ರೇಕ್ ತಗೊಳ್ವಾ? ಈ ಹಾಡೋರಿಗೆ, ಡೋಲಕ್ ಪ್ಲೇ ಮಾಡೋರಿಗೆ, ಟಮ್ಕಿ ಪ್ಲೇ ಮಾಡೋರಿಗೆ ಒಂದು ಬ್ರೇಕ್ ತಗೊಳ್ವಾ? ಒಂದು ಒಳ್ಳೆ ಸಾಂಗ್ ವೆಸ್ಟರ್ನ್ ಬೀಟ್ಸ್ ಹಾಕಿ. ಎಲ್ಲ ಫಿಗರ್ಗಳ ಮಧ್ಯೆ ಒಂದು ಪೋಯಂ ಕಲೀಲಿಕ್ಕೆ ಸಹ ನಾವು ಫಿಗರ್ ಮಾಡ್ತೇವೆ. ಇಲ್ವಾ?
ನಿಂಗೊಂದು ವಿಷಯ ಗೊತ್ತುಂಟಾ? ಈ 10th ಸ್ಟ್ಯಾಂಡರ್ಡ್ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬೋಧಿ ವೃಕ್ಷ ಅಂತ ಒಂದು ಹಾಡು ಉಂಟಲ್ಲ, ಅದಕ್ಕೆ ನಿಸಾರ್ ಅಹಮದ್ ಅವ್ರು ಬರೆದಿರುವಂತಹ ಜೋಗದ ಸಿರಿ ಅದನ್ನು ಹೇಗೆ ಕನೆಕ್ಟ್ ಮಾಡಿದೇವೆ ಗೊತ್ತುಂಟಾ? ಹೇಗೆ? ನೋಡಿ ಈಗ ತೋರಿಸ್ತೇನೆ. ಹಾಡು ಹಾಡು ಹಾಡು. ಜೋಗದ ಸಿರಿ ಬೆಳಕಿನಲ್ಲಿ ತುಂಬ